16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ವಿಶೇಷ ಸಂಚಿಕೆಯ ಚರ್ಚೆಯ ಚೌಕಟ್ಟೇನು ನೋಡ್ಕೊಂಡು ಬರೋಣ ಬನ್ನಿ. ಲಿಂಗಾಯತರು ಫುಟ್ಬಾಲ್ ಆದ್ರ ಈ ರಾಜಕಾರಣಿಗಳ ಕೈಯಲ್ಲಿ ಪಾಲಿಟಿಕ್ಸ್ ಮಾಡಲು ಲಿಂಗಾಯತರೇ ಬೇಕಾ? ಸ್ವಾಮೀಜಿಗಳ ಶ್ರೇಷ್ಠತೆಯಲ್ಲಿ ಪಾಲಿಟಿಕ್ಸ್ ಬೇಕಾ? ವೀರಶೈವ ಬೇರೆ, ಲಿಂಗಾಯತ ಬೇರೆ. ಹಿಂದೂಗಳ ಅವಿಭಾಜ್ಯ ಅಂಗ ಲಿಂಗಾಯತರು. ನಿಜಕ್ಕೂ ಬಸವಣ್ಣ ಯಾರು? ಲಿಂಗಾಯತರಿಗೆ ವೀರಶೈವದ ಅವಶ್ಯಕತೆ ಇದೆ. ವೀರಶೈವ ಲಿಂಗಾಯತರ ಹೆಸರು ಹೇಳಿ ಹಿಂದೂಗಳಲ್ಲಿ ಒಡಕು ಹುಟ್ಟಿಸುತ್ತಿರುವವರು ಯಾರು? ಗಣೇರಿ ಶ್ರೀಗಳು ಶ್ರೇಷ್ಠನೋ, ನಿಜಗುಣಾನಂದ ಶ್ರೀಗಳು ಶ್ರೇಷ್ಠನೋ? ಲಿಂಗಾಯತರ ಕೈಯಲ್ಲಿ ಲಿಂಗ ಕೊಟ್ಟಿದ್ದು ಯಾರು? ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಚರ್ಚೆಯ ಚೌಕಟ್ಟನ್ನ ನಾವು ಹಾಕೊಂಡಿದೀವಿ ಅಂತ. ಸೊ ಈ ಒಂದು ಚರ್ಚೆಯ ಚೌಕಟ್ಟಿನ ಕುರಿತಾಗಿ ವಿಶೇಷ ಚರ್ಚೆ ಮಾಡಲು ನಮ್ಮ ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ CEO ಆಫ್ ಅವರ್ ಚಾನಲ್ ಆ್ಯಂಡ್ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಮಲ್ಲಮ್ಮ ಜೋತಾವರ್ ಸಾಹೇಬರು ಬಂದಿದ್ದಾರೆ. ಸರ್, ತಮಗೆ ಸ್ವಾಗತ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಶೋಗೆ. ಮೊದಲೇದಾಗಿ, ಲಿಂಗಾಯತರು ಫುಟ್ಬಾಲ್ ಆದ್ರ ಸರ್? ಫುಟ್ಬಾಲ್ ಆದರೂ ವಾಲಿಬಾಲ್ ಆದರೂ ಒಟ್ಟಿನಲ್ಲಿ ಆಗಿದ್ದೇನು ಸುಳ್ಳಲ್ಲ. ಯಾಕಪ್ಪ ಅಂತಂದ್ರೆ ಈ ಲಿಂಗಾಯತರು ಅನ್ನುವಂಥ ನೆಲಗಟ್ಟಿನಲ್ಲ ಯತ್ನಾಳರು ಒಂದು ರೀತಿಯಾಗಿ ಹೇಳ್ತಾರೆ, MB ಪಾಟೀಲ್ ಒಂದು ರೀತಿಯಾಗಿ ಹೇಳ್ತಾರೆ. ಇದನ್ನು ಏನಂತರ ಅವಶ್ಯಕತೆ ಇದೆ ಇವರಿಗೆ? ಸಿದ್ದರಾಮಯ್ಯನವರು ಒಂದು ರೀತಿ ವಾದ ಮಾಡ್ತಾರೆ. ಇವೆಲ್ಲನೂ ನೋಡಿದಾಗ ಮತ್ತು ಅದಕ್ಕೆ ಯಡಿಯೂರಪ್ಪನವರು ಇವರು ಬದಲಾಗಿ ಒಂದು ರೀತಿ ಮಾತಾಡ್ತಾರೆ. ಇವ್ರು ಯಾರು ಏನಂತ ವೀರಶೈವ ಅಂದ್ರೆ ಅವ್ರ ಕಲ್ಪನೆ ಇದನೋ ಇಲ್ಲವೋ, ಲಿಂಗಾಯತರು ಅದು ಕಲ್ಪನೆ ಅದನೋ ಇಲ್ಲವೋ? ಹೌದು. ಅದೇ ಕಾಲಕ್ಕೆ ಹಿಂದೂ ಅಂದರೆ ಆ್ಯಕ್ಚುಲಿ ಏನು, ಹಿಂದುತ್ವ ಅಂದರೆ ಏನು, ಗಾಂಧಿ ಹಿಂದೂ ಏನು, ಗೋಡ್ಸೆ ಹಿಂದೂ ಏನು, ಇವುದರಲ್ಲಿ ಏನಾದರೂ ಅಂತರಗಳು ಇದ್ದಾವೆ ಇವ್ರಿಗೆ ಗೊತ್ತದನು ಇಲ್ಲೋ ಅಂತ ಅನಿಸ್ತದ. ಅಂದರೆ ಇಲ್ಲಿ ಜ್ಞಾನದ ಒಂದು ಸ್ವಲ್ಪ ಕೊರತೆ ಐತೆ. ಜ್ಞಾನದ ಕೊರತೆ ಅನ್ನೋಗಿದ್ರು ಎಲ್ಲರೂ ತಿಳುವಳಿಕೆಯವರು ಇದ್ದಾರೆ ರೀ. ಆದರೆ ಪೊಲಿಟಿಕ್ಸ್ ಮಾಡ್ಬೇಕು. ಪೊಲಿಟಿಕ್ಸ್ ಮಾಡ್ಬೇಕು. ಇವ್ರಿಗೆ ಯಾರು ಜ್ಞಾನ ಇಲ್ಲ ಅಂತಲ್ಲ, ಎವ್ರಿ ಒನ್ ಈಸ್ ಇಂಟೆಲಿಜೆಂಟ್. ಆದ್ರೆ ಅದನ್ನ ತಮಗೆ ಹೆಂಗೆ ಲಾಭ ಬೇಕು ಅದನ್ನು ಸದುಪಯೋಗ ಮಾಡ್ಬೋದು, ದುರುಪಯೋಗ ಮಾಡ್ಬೋದು. ಯಾಕಂದ್ರೆ ಈಗ ನೋಡ್ರಿ, ಮೊದಲು ಸಿದ್ದರಾಮಯ್ಯನವ್ರದ್ದು ತಗೊಳ್ರಿ. ಸಿದ್ದರಾಮಯ್ಯನವರು ಲಿಂಗಾಯತ ಧರ್ಮ ಸ್ಥಾಪನೆಗೆ ಬೆನ್ನು ಹತ್ತಿದ್ದೆ. ಆಗ ನಿಜವಾಗಿಯೂ ಬಸವಣ್ಣವ್ರು ಓದಿಲ್ಲ ಅಂತಲ್ಲ ಅವರು. ಆದ್ರೆ ಇದೇ ಕಾಲಕ್ಕೆ ನಮ್ಮ ಯತ್ನಾಳ್ ಹೇಳ್ತಾರೆ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿರಿ ಅಂತ ಎಲ್ಲೂ ಹೇಳಿಲ್ಲ ಬಸವಣ್ಣ ಅಂತಾರೆ. ಹಂಗಂತ ಹೇಳಿದ್ರೆ ಹಂಗಂತ ಹೇಳಿದ್ರೆ ಬುದ್ಧ ಮತ್ತೆ ಮಹಾವೀರರು ಇವರೆಲ್ಲರೂ ನಾನು ಬೇರೆ ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿಲ್ವಲ್ಲ, ಬೇರೆ ಇದನ್ನ ಧರ್ಮವನ್ನ ನಮ್ಮ ಧರ್ಮ ಸ್ಥಾಪನೆ ಮಾಡೋದು ಹೇಳಿಲ್ಲ. ಅದೇ ಕಾರಣಕ್ಕೆ ನಾನು ಹೇಳ್ತಾ ಒಂದಿಷ್ಟು ನಾವು ಏನು ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ಸಿದ್ದರಾಮಯ್ಯರು ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ರಾಜಕೀಯವಾಗಿ ಅಂತ. ಅಂದ್ರೆ ಈಗ ಲಿಂಗಾಯತ ಅನ್ನುವಂಥ ಮಾತನ್ನ ಬಸವಣ್ಣವ್ರು ಎಲ್ಲಿ ಹೇಳಿಲ್ಲ. ಅವ್ರ ಮಾತು ಒಪ್ಗಳು ನಾವು ಯತ್ನಾಳರನ್ನ. ಆದ್ರೆ ಯತ್ನಾಳರು ಹೇಳಿದಂಗೂ ಅವರು ಹೇಳಿಲ್ಲ. ಯತ್ನಾಳರು ಮತ್ತು ಸಿದ್ದರಾಮಯ್ಯ ಮಧ್ಯದಲ್ಲೇ ಬಸವಣ್ಣನ ಇವ್ರು ಯಾಕೆ ತರ್ತಾ ಇದ್ದಾರಂತ. ಹೌದು, ಇವ್ರ ರಾಜಕೀಯ ಏಳಿಗೆಗೆ ಇವ್ರು ಹಿಂದುತ್ವ ಹೊಡ್ಬೇಕಾಗ್ಯದ ನಮ್ಮ ಯತ್ನಾಳರಿಗೆ. ಮತ್ತು ಸ್ವತಃ ಪಕ್ಷಗಳಲ್ಲಿ ಕೂಡ ಹೇಳಕತ್ತಿದ್ರ. ಹೌದು, ಸಿದ್ದರಾಮಯ್ಯ ಅವರಿಗೆ ಲಿಂಗಾಯತನ ಹೊಡಿಬೇಕಾಗಿತ್ತು ಅನ್ನೋಕ್ಕಿಂತ ಲಿಂಗಾಯತ ಹೊಡ್ಬೇಕಾಗಿದ್ದಾವೆ. ಯಾಕಂದ್ರೆ ಅವ್ರು ಕುರುಬ ಸಮುದಾಯದಿಂದ ಬರೋದ್ರಿಂದಾಗಿ ಸಹಜವಾಗಿ ಇಲ್ಲಿ ಒಡಕ್ಕೆ ಉಂಟಾಯ್ತಪ್ಪ, ನಾವು ಬೆಳಿತೀನಿ ಅನ್ನೋಂಥ ಈ ರಾಜಕೀಯಕ್ಕಾಗಿ ಒಬ್ಬರಿಗೆ ಒಬ್ಬರು ಮಾಡ್ತಾ ಇದ್ದಾರೆ. ಮತ್ತೆ ಯಡಿಯೂರಪ್ಪನವರು ಕ್ರೆಡಿಟ್ ಕೊಡ್ತೀನಿ ನಿಮ್ಮ ಫುಟ್ಬಾಲ್ಗೆ ಕ್ರೆಡಿಟ್ ಕೊಡೋದಿಲ್ಲ. ಇಲ್ಲ, ಇವ್ರು ನಾವು ಯಡಿಯೂರಪ್ಪನವರು ಅವರು ಲಿಂಗಾಯತರು ಎಸ್, ವೀರಶೈವರು ಎಸ್, ಹಿಂದೂಗಳು ಎಸ್, ಅದು ಓಟಿನ ಸಲುವಾಗಿನ. ಅಂದರೆ ಇವರೆಲ್ಲರೂ ಕುಡ್ಕೊಂಡು ಈ ಲಿಂಗಾಯತರನ್ನ, ವೀರಶೈವರನ್ನ, ಹಿಂದೂಗಳನ್ನ, ಸನಾತನಿಗಳನ್ನ ಅಂತ ಹೇಳ್ತಾ ನಮ್ಗೆ ಏನು ಬೇಕು ಲಾಭ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವ್ರು ಎಲ್ಲರೂ ಜ್ಞಾನ ಅದ ರೀ. ಬಸವಣ್ಣ ಯಾರ ಜ್ಞಾನದ, ಅವ್ರು ಏನದ ತಿಳುವಳಿಕೆ ಅನ್ನೋದು ಎಲ್ಲ ಗೊತ್ತದ. ಓದ್ದವ್ರು ಇದ್ದಾರೆ, ಎಲ್ಲರಿದ್ದಾರೆ. ಕೆಲವರು ಓದ್ದೂ ಇರೋದಿಲ್ಲ, ಇಲ್ಲ ಅಂತ ನಾ ಹೇಳೋದಿಲ್ಲ. ಆದ್ರೆ ಬುದ್ಧಿವಂತರಿದ್ದಾರೆ, ತಮಗೆ ಹೆಂಗೆ ಬೇಕೋ ಯೂಸ್ ಮಾಡ್ತಾರೆ. ಇದು ನಾವು ಲಿಂಗಾಯತರಾಯಿತು, ವೀರಶೈವರಾಯಿತು, ಅದೇ ಕಾಲಕ್ಕೆ ಹಿಂದೂಗಳಂತ ನಾವು ಕರ್ಕೊಳ್ತೀವಿ. ನಮ್ಮನ್ನು ನಾವು ಸ್ವಲ್ಪ ವಿಚಾರ ಮಾಡ್ಬೇಕಾಗಿದೆ. ಇವ್ರಿಗೆ ನಾವ್ಯಾಕೆ ಬಲಿಬೀಜ ಆಗ್ಬೇಕಪ್ಪ ಅನ್ನುವಂಥ ಮಾತನ್ನು ನಾವು ತಿಳ್ಕೊಬೇಕು. ಅದೇ ಸರ್, ಇವಾಗ ಎರಡನೇ ಪ್ರಶ್ನೆಗೂ ಇದರೊಳಗಡೆ ಉತ್ತರ ಸಿಕ್ಬಿಡ್ತು. ಅಂದ್ರೆ ಪೊಲಿಟಿಕ್ಸ್ ಮಾಡಲು ಲಿಂಗಾಯತರೇ ಬೇಕಾ ಅಂತ. ಲಿಂಗಾಯತ ಒಬ್ಬರೇ ಬೇಕಾಗಿಲ್ಲ ಅವ್ರಿಗೆ. ಹಿಂದೂಗಳು ಬೇಕು, ಸನಾತನಿಗಳು ಬೇಕು, ನಾವು ಅದೇ ಜಾತಿಗಳು ಬೇಕು, ಎಲ್ಲ ಬೇಕು. ಆದರೂ ಕಡೆಗೆ ಹೇಳೋದು ಹಿಂದೂಗಳೆಲ್ಲ ನಾವೆಲ್ಲ ಒಂದು
ಇದು ಯಾವ್ದ್ರಿ ಇದು ಒಂದಂದಾಗ ಬರಾಬರ್ ಚರ್ಚೆ ಬರ್ಬಾರ್ದು. ಈಗ ಯಡಿಯೂರಪ್ಪನ ಕೇಳ್ತೀನಿ, ಹಿಂದೂರಲ್ಲಿ ಒಂದು ಹೇಗೆ ಚರ್ಚೆ ಆಗ್ತಿರ್ತೀರಪ್ಪ, ಯತ್ನಾಳ್ ಮುಂದೆ ಯಾಕೆ ಚರ್ಚೆ ಆಗ್ತಿರಪ್ಪ? ಸಿದ್ದರಾಮಯ್ಯ ಬೇಕಾದ ಹೇಳಿ ಅವರು, ಸಿದ್ದರಾಮಯ್ಯ ಅವರು ರಾಜಕೀಯ ಮಾಡ್ಬೇಕಂತ ಹೇಳ್ತಾರೆ ಹೇಳಿದ್ರು, ಇಲ್ಲ ಅಂತ ಹೇಳೋದಿಲ್ಲ ಅದನ್ನ. ನಿಮ್ಮ ರಾಜಕೀಯಕ್ಕೆ ಪಾಪ ಇವೆಲ್ಲ ಜನರು ಫುಟ್ಬಾಲ್ ಐತಿ ಹೇಗೆ ಸರ್ ಇದೆಲ್ಲ ಗದ್ದಲದಲ್ಲಿ ಏನಂತೀರ ನೀವು? ಲಿಂಗಾಯತರಲ್ಲಿ ಇರುವಂತಹ ಏನಂತೀರ ನೀವು, ಮತ್ತೆ ಉಪಜಾತಿಗಳಿರುತ್ತವಲ್ಲ ಅವ್ರಿಗೆ ಈ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಸಿಗದೆ ಡೌಟ್ ಆಗ್ಬಿಟ್ಟೈತೆ. ಹೌದು, ಅವರು ಏನು ಡಿಸೈಡ್ ಮಾಡಿ ಕೊಡ್ಬೇಕಪ್ಪ? ಇವರು ಹಿಂದೂ ಕೊಡ್ಬೇಕಾ, ಲಿಂಗಾಯತ ಕೊಡ್ಬೇಕಾ, ವೀರಶೈವ ಕೊಡ್ಬೇಕಾ, ಮತ್ತೆ ಕೊಡ್ಬೇಕಾ, ಏನು ಕೊಡ್ಬೇಕು ಅವರು? ಇಲ್ಲಪ್ಪ ಅಂತಂದ್ರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ನಾಟ್ ಮ್ಯಾಂಡೇಟರಿ ಅಂತಾನೂ ಮಾಡಿಲ್ಲ. ಎಲ್ಲೇ ಹೋದ್ರು ಕೂಡ ಒಂದು ಸಣ್ಣ ಮಗುವನ್ನ ಸ್ಕೂಲ್ಗೆ ಹಚ್ಬೇಕಪ್ಪ ಅಂತಂದ್ರೆ ತಂದೆ ತಾಯಿ ಕಾಸ್ಟ್ ಇನ್ಕಮ್ ಕೇಳ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಯ್ಯೋ ಸರ್, ಇದಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಸರ್. ಇವಾಗ ಇನ್ನೊಂದೇನಪ್ಪ ಅಂದರೆ ಸ್ವಾಮೀಜಿಗಳ ಶ್ರೇಷ್ಠತೆಯಲ್ಲಿ, ಅದೇ ಸ್ವಾಮೀಜಿಗಳ ಮನಸ್ಸಿನಲ್ಲಿರುತ್ತೆ ನಾನು ಶ್ರೇಷ್ಠ, ಇವನು ಶ್ರೇಷ್ಠ, ನನಗಿನ್ನ ಅವನ ಹೆಂಗೆ ಶ್ರೇಷ್ಠ ಆದ, ನಾನೇ ಶ್ರೇಷ್ಠ, ಹಾಗೆ ಹೀಗೆ ಶ್ರೇಷ್ಠತೆಯ ಒಂದು ಇದನ್ನಿರುತ್ತೆ. ನಾನೇ ದೇವರು ಅನ್ನುವಂಥದ್ದು, ನಾನೇ ಅನ್ನುವಂತಹ ಒಂದು ಅಹಂ ಇರುತ್ತೆ. ಬಹಳಷ್ಟಲ್ಲ, ಮ್ಯಾಕ್ಸಿಮಮ್ ಸ್ವಾಮೀಜಿಗಳಲ್ಲಿ ನಾವು ಕಾಣ್ತೀವಿ ಅದನ್ನು. ಎಲ್ಲರೂ ಅಂತ ಅನ್ನೋದಿಲ್ಲ, ಎಲ್ಲೂ ಈ ಶ್ರೇಷ್ಠತೆಯಲ್ಲಿ ಪಾಲಿಟಿಕ್ಸು ಅಂದರೆ ಇವಾಗ ನೋಡಿ, ಕನೇರಿ ಶ್ರೀಗಳು ಯತ್ನಾಳ್ ಅವರನ್ನು ಇಟ್ಕೊಂಡವ್ರೆ, ನಿಜಗುಣಾನಂದ ಅವರು, ಗದಗನ್ ಶ್ರೀಗಳು, ವಿರಕ್ತ ಮಠದ ಶ್ರೀಗಳು, ಇವರೆಲ್ಲರೂ ಏನಂತಾರೆ ನೀವು, ಸಿದ್ದರಾಮಯ್ಯ, MB ಪಾಟೀಲ್ ಅವರು, ಇವ್ರನ್ನೆಲ್ಲ ಹಿಡ್ಕೊಂಡವ್ರೆ. ಸೊ ಇದರಲ್ಲಿ ಪಾಲಿಟಿಕ್ಸ್ ಬೇಕಾ ಅನ್ನುವಂಥ ಒಂದು ಪ್ರಶ್ನೆ. ನೋಡ್ರಿ, ಪೊಲಿಟಿಕ್ಸ್ ಅಂತಂದ್ರೆ ಮೂಲತಃ ಅದು ಪೊಲಿಟಿಕ್ಸ್ ಕೆಟ್ಟಿಲ್ಲ, ಆ್ಯಕ್ಚುಲಿ ರಾಜನೀತಿ. ಅದು ರಾಜನೀತಿ ಅಂದ್ರೆ ಧರ್ಮದ ನೆಲೆಗಟ್ಟಿನಲ್ಲಿ ಆಳಬೇಕು ಅನ್ನೋಂಥ. ಧರ್ಮ ಅಂದ್ರೆ ಏನು? ಒಬ್ಬರು ಬದುಕಿಸ್ಕೊಂಡು ಹೋಗುವಂಥದ್ದು, ಒಬ್ಬರಿಗೂ ಗೌರವ ಕೊಡುವಂಥದ್ದು. ನಾವು ನಿಮಗೆ ಗೌರವ ಕೊಡೋದು, ನೀವು ನಮಗೆ ಗೌರವ ಕೊಡುವಂಥದ್ದು. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳುವಲ್ಲಿ ಏನೈತೆ ಅರ್ಥ ಅಂದ್ರೆ, ನಾವು ನಿಮಗೆ ಗೌರವ ಕೊಡಿದ್ರಪ್ಪ, ನೀವು ನಮಗೆ ಗೌರವ ಕೊಡ್ರಿ ಅನ್ನೋದು ಸಿಂಪಲ್ ಅದ. ಅದು ಇವರು ಅಂದ್ರೆ ರಾಜಕೀಯ ಮಾಡಿ ತಮ್ಮ ಧರ್ಮವನ್ನು ನೀವು ರಕ್ಷಿಸಿದರೆ ನಿಮ್ಮನ್ನು ಧರ್ಮ ರಕ್ಷಣೆ ಮಾಡ್ತದೆ. ಅದು ಸಿಂಪಲ್. ಅಂದ್ರೆ ಆಮೇಲೆ ಬಸವಣ್ಣವ್ರು ಇದಕ್ಕೆ ಹೇಳ್ತಾರೆ, ದಯವೇ ಧರ್ಮದ ಮೂಲವಯ್ಯ. ಅವರು ಹೇಳೋದು ಅದನ್ನ ಲಿಂಗಾಯತಲ್ಲಿಲ್ಲ ಧರ್ಮ ಅಂತೇಳಿ. ಆ ಹಿಂದೂ ಅಂತೂ ಪ್ರಯೋಗ ಆಗಲಿಲ್ಲ, ಅದೇ ಹಿಂದೂ ಪ್ರಯೋಗ ಇಲ್ಲ, ಹಿಂದೂ ಪ್ರಯೋಗನೂ ಇಲ್ಲ. ಬಸವಣ್ಣ ಹಿಂದೂ ಪ್ರಯೋಗ ಮಾಡಿದ್ದಾರೆ. ಏನು ಲಿಂಗಾಯತ ಇಲ್ಲ, ಲಿಂಗ ಪೂಜೆ ಮಾಡಿಕೊಂಡ್ರೆ ಅದ್ರ ಬಗ್ಗೆ ವಿವರಗಳಿದ್ದಾವೆ ಸಾಕಷ್ಟಾಗ. ನಾ ಹಿಂದೂ ಅಂತ ಹೇಳ್ಕೊಂಡಿಲ್ಲ, ಬೌದ್ಧತ್ವ ಏನು ಹೇಳ್ಕೊಳಕ್ಕೆ ಹೋಗಿಲ್ಲ, ಮತ್ತೊಬ್ಬರು ಯಾಕೆ ಹೋಗಿಲ್ಲ. ಕೂಡಲ ಸಂಗಮ ದೇವ ಅಂತ ಒಂದು ಇರ್ತಾರೆ. ಕುಣಿಗೆ ಬಂದ ಕೂಡಲ ಅಂದ್ರೆ ಏನು? ಕನ್ನಡ ಶಬ್ದ, ಸಂಗಮ ಸಂಸ್ಕೃತ ಶಬ್ದ, ದೇವ ಎರಡು ನಪುಸ್ತಕಲಿಂಗ ಅದ, ಒಂದು ಪುಲ್ಲಿಂಗ್ ಮಾಡಿದ್ದಾರೆ ಅದನ್ನು, ಕೂಡಲ ಸಂಗಮ ದೇವ. ಅದು ಸ್ಥಳನಾಮನೂ ಹೌದು, ಅದನ್ನ ನೆನೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೇಳುವಲ್ಲಿ ಸಹಿತ ಅವರ ಈ ಈಶ್ವರ ಪರಮೇಶ್ವರ ಇದು ಇಲ್ಲಿ ಹೇಳ್ಕೊಂಡಿಲ್ಲ ನಮ್ಮ ಅಂಕಿತ ನಾಮದಲ್ಲೇ, ಹೇಳಿಲ್ಲ. ಭಾಳ ಅದ್ಭುತವಾದಂಥದ್ದು. ಅದನ್ನು ನೀವು ಸಹಜ ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತದೆ ಇವರು ಏನು ಹೇಳಿಕೊಂಡಿದ್ದಾರೆ. ಈ ಜಾತಿ ವ್ಯವಸ್ಥೆಯನ್ನು, ಈ ಧರ್ಮ ವ್ಯವಸ್ಥೆಯನ್ನು ಇವರೇನಲ್ಲಿ ಮೇಲು ಕೇಳೋದಿಲ್ಲ, ಅದು ಕಿತ್ತು ಹಾಕುವಂಥ ಪ್ರಯತ್ನ ಇದ್ದಾರೆ ಆ ಒಂದು ಏನಪ್ಪ ಅಂಕಿತ ನಾಮದಲ್ಲಿ. ಅಷ್ಟು ಶ್ರೀಡವರು ಬಸವಣ್ಣವರು. ಆ ಶ್ರೂಡ್ನೆಸ್ ಇವ್ರಿಗೆ ತಿಳಿಬೇಕಲ್ಲ ಸರ್? ತಿಳಿಬೇಕಲ್ಲ, ಅವ್ರಿಗೆ ತಿಳಿದಿಲ್ಲಂತಲ್ಲ, ಅದೇ ಹೇಳ್ತಾ ಇದ್ರು. ಮತ್ತು ನಿಮಗೆ ತಿಳಿದಿಲ್ಲಂತಲ್ಲ, ಇವೆಲ್ಲ ತಿಳಿದ ಮಾಡುತ್ತಿರುವಂಥ ಅಪರಾಧಿಗಳು ಇವರೆಲ್ಲ. ಅಪರಾಧಿಗಳು ಇವರೆಲ್ಲ. ಯಾಕಪ್ಪ ಅಂತಂದ್ರೆ ನನಗಂತ್ರಿ ಜಗಳ ಹಚ್ಚುವಂತ ನಮ್ಮಲ್ಲಿ. ಈಗೇನೋ ಲಿಂಗಾಯತ್ ಬರ್ಕೋತಾನ, ಕುಂಬಾರತ್ ಬರ್ಕೋತಾನ, ಮತ್ತೊಂದು ಬರ್ಕೋತಾನ, ವೀರಶೈವ ಬರ್ಕೋತಾನ, ಏನು ಬರ್ಕೊಳ್ಳೋದ್ರಿ ಅವ್ನು ಬಿಟ್ಟು ಬಿಟ್ಟಿದ್ದು. ನಮ್ಮ ಧಾರ್ಮಿಕ ಸ್ವತಂತ್ರ ಐತಿಲ್ಲ ನಮಗೆ 25 ಆಕ್ಟ್ ಪ್ರಕಾರ. ಹೌದು, ಐತಲ್ಲ. ನಮ್ದು ಯಾವ ಬೇಗ ಮಾಡ್ತೀವಿ ಅದು ಹೇಳಿದ್ರೆ ಇವ್ರ್ಯಾರ್ರಿ? ಹೂ ಇಸ್ ದೀಸ್ ಪರ್ಸನ್ಸ್? ಹೌದು, ನಾವು ಸಂವಿಧಾನ ಕೊಟ್ಟದ, ನೀವು ಪ್ರಾಕ್ಟೀಸ್ ಮಾಡಬಾರ್ದು. ಲಿಂಗಾಯತರು ಸ್ವಲ್ಪ ನಾವು ಲಿಂಗಾಯತರು ಬಸವ ಫಾಲೋ ನಾವು ಸಪ್ರೇಟ್ ಅಂದ್ರೆ ಇವ್ರದ್ದೇನ ಆಗ್ತದೆ? ನಾ ಕೇಳ್ತೀನಿ. ಒಕ್ಕಟ್ಟಿನ ಹಿಂದುಗಳಲ್ಲ ಅಂತ ನೀವು ಒಕ್ಕಟ್ಟಿನ ಮಾಡ್ರಿ, ಎಲ್ಲರೂ ಸಮಾನವಾಗಿ ನೋಡ್ರಿ, ಎಲ್ಲರೂ ಆರ್ಥಿಕ ಸಮಾನತೆ ಕೊಡ್ರಿ, ಎಲ್ಲರಿಗೂ ಬದುಕು ವ್ಯವಸ್ಥೆ ಕೊಡ್ರಿ. ಯಾರಿಗೆ ಮುಸಲ್ಮಾನರಾಗಬೇಕಂತ ಆಸೆ ಅದನ? ಸ್ವಧರ್ಮವನ್ನ ಬಿಟ್ಟು ಬೇರೆ ಧರ್ಮಕ್ಕೆ ಸ್ವಧರ್ಮದ ಪಾಲನೆ ಕಾಯ್ಕೊಂಡು ಹೋಗೋದು. ಅದು ಹಿಂದೂ ಧರ್ಮ ಅಂದ್ರೆ ಅದು ಹಿಂದೂ ಅಂತ ನೀವು ವಾದ ಮಾಡ್ತಾವ್ರಲ್ಲ, ಸನಾತನ ಹಾಗೆ ಅಂತಿಲ್ಲ, ಅದೇನಿಲ್ಲ ಮಾರ್ಗ ಇರೋದು. ನಾವು ನಡ್ಕೊಂಡ್ಬಂದ ಜೀವನ ಪದ್ಧತಿ ಅದು. ಆಮೇಲೆ ಸರ್ ಇನ್ನೂ ಒಂದು, ವೀರಶೈವ ಬೇರೆ, ಲಿಂಗಾಯತ ಬೇರೆ. ಇಲ್ರಿ, ಅವ್ರು ಬೇರೆನೋ ಒಂದು ಇಲ್ಲಿ ನಾವು ತರಬಾರ್ದನ್ನು. ಯಾಕೆ ತರಬಾರ್ದಪ್ಪ ಅಂತಂದ್ರೆ, ಮೊದಲಿಂದ ವೀರಶೈವ ನಂಬ್ಕೊಂಡ್ಬಂದು ಲಿಂಗಗಳನ್ನ ಪೂಜೆ ಮಾಡಿಕೊಂಡು ದೊಡ್ಡ ಸ್ಥಾವರಲಿಂಗ ಪೂಜೆ ಮಾಡ್ಕೊಂಡು ಬಂದ ಜನ ಇದ್ದಾರೆ. ಊಟ ಪಡ್ಕೋತಾರೆ, ಮಾಡ್ತಾರೆ, ಶೈವರು ಅಂತೇಳಿ. ಆ ಶೈವರನ್ನ ಕಲಿತಾಗ ವೀರಶೈವರು. ವೀರರು ಹೋರಾಟಗಾರ. ಹೌದು, ಅವರೊಂದು ಪಂಗಡ ಮಾಡ್ಕೊಂಡಿರ್ತಾರೆ. ಇದ್ರ ಅಭ್ಯಾಸ ಸಾಕಷ್ಟು ಜನ ವಿದ್ವಾಂಸರು ಮಾಡಿದ್ದಾರೆ ಇದನ್ನು. ವೀರ ಶೈವ, ಶೈವರನ್ನು ರಕ್ಷಣೆ ಮಾಡೋರು. ಶೈವರು ಯಾರಪ್ಪ ಅಂದ್ರೆ ಶಿವನ ನಂಬುವವರು, ಶಿವನ ಆರಾಧಿಸೋರು,
ಬೂದಿಯನ್ನು ಬಡ್ಕೊಳ್ಳೋರು ಸಾಹೇಬರು. ಮತ್ತೆ ಇದೆ ಸರ್ ಇನ್ನೊಂದು ಹಂಗೆ ಒಂದು ಗುಂಪು ಚರ್ಚೆಲಿ ಅಂದ್ರೆ ಅಲ್ಲ ಮಾತು ಇದು ಇದೇ ನೀವು ಕೇಳಿದ್ರಿ ವೀರಶೈವರು ಲಿಂಗಾಯತರ ಬಗ್ಗೆ ಬೇರೆ ಬೇರೆನು ಬೇರೆ ಬೇರೆ ಅಂತ ಪ್ರಶ್ನೆ ಇಲ್ಲ. ಅವ್ರು ನಂಬ್ಕೊಂಡು ಹೊರಟಿದ್ದಾರೆ, ಅವ್ರು ಸರಿ ಅನಿಸೋದು ಬಾಳೆ ಮಾಡ್ಕೊಳಕ್ಕೆ. ಅಲ್ಲ ಸರ್ ಅದು ಓಕೆ. ನಾನು ಏನಕ್ಕೆ ಈ ಮಾತು ಕೇಳ್ತಿದ್ದೀನಿ ಅಂತಂದ್ರೆ ಬಸವಣ್ಣ ಅವ್ರು ಬರೋಕಿನ ಮುಂಚೆನೂ ವೀರಶೈವತೆ ಇತ್ತು. ಶೈವರಿದ್ರು, ವೀರಶೈವರು ಶೈವರಿದ್ರು. ಆ ಶೈವರಿದ್ರು ಅವರನ್ನ ಕಾಯೋರೇ ವೀರಶೈವರು. ಅವರು ಕ್ಷತ್ರಿಯರು ಅನ್ಬೋದು ಅವ್ರಿಗೆ, ಅಕ್ಷತ್ರಿಯರು ಹೋರಾಟಗಾರರು. ಅವ್ರ ರಕ್ಷಣೆ ಬೇಕಲ್ರಿ. ಜೀತೇನ ಲಭ್ಯತೆ ಲಕ್ಷ್ಮೀ ಮೃಸನ್ನ ಪೇಶ್ವರಾಂಗಣೆ ಕ್ಷಣೋಜ್ಞೆ ಕಾಯಕ ಸ್ಮರಣೆ ರಣೆ ಅಂತ. ರಣದಲ್ಲಿ ಸಾಯೋದಕ್ಕಾಗಿ ನೀವೇ ಚಿಂತೆ ಮಾಡಿದ್ರೆ ಭಕ್ಷಣ ಬಿದ್ದು ಶರೀರ ಅಂತ ಅದೋಕೆ ಮಠದ ಕಲ್ಪನೆ ಇತ್ತು. ಅಲ್ಲ ಇವಾಗ ಈ ವೀರಶೈವರು ಈ ವೀರರನ್ನ ಮಾರ್ಗದರ್ಶನ ಮಾಡೋದಕ್ಕೆ ಒಬ್ರು ಗುರುಗಳು ಬೇಕು. ಅವಾಗ ಬಂದಿದ್ದ ಈ ಪಂಚಪೀಠದರು. ಹೌದಾ? ಅಂದ್ರೆ ನಾವು ಹಂಗೆ ನೋಡ್ತಾ ಹೋದ್ರೆ ಇತಿಹಾಸದ ಪ್ರಕಾರ ನೋಡ್ಕೊಂತ ಹೋಗ್ಬಿಟ್ರೆ ವೀರಶೈವರು ಅದೇ ಸಾರಿ ಇವ್ರೇನಿದಾರಲ್ಲ ವೀರಶೈವ ಪಂಗಡ ಏನಾಯ್ತಲ್ಲ ಇದು ಆಲ್ಮೋಸ್ಟ್ ಬಸವಣ್ಣ ಅವ್ರಕ್ಕಿಂತ ಮುಂಚಿಂದು ಮೊದಲಿಂದ ಬಂದ ಇತ್ತೀಚೆಗೆ ಬಂದ ಮೊದಲ ಬಸವಣ್ಣವ್ರಿಗಿಂತ ಮೊದಲಿಂದ ಅಲ್ಲ ಅದು ಸಿದ್ಧಾಂತ ಶಕಮನಿ ಇತ್ತೀಚೆಗೆ ಬಂದಂಥದ್ದು 15-16. ಬಟ್ ಅದನ್ನ ಹಿಂದಿನ ಹೇಳ್ಕೊಂಡು ಬರ್ತಾರೆ ಅವರು. ಇವ್ರಕ್ಕಿಂತ ಮೊದ್ಲಿಂದು ಅಂತ ಹೇಳ್ತಾರೆ, ಬಸವಣ್ಣವ್ರಕ್ಕಿಂತ ಮೊದ್ಲಿಂದು. ಶಕಮನಿ ಅಲ್ಲ, ಸಿದ್ಧಾಂತ ಶಕಮನಿ ಅವ್ರಿಗೆ ಮೊದಲಿಂದ ಅಲ್ಲ, ಯಂತ್ರದಲ್ಲಿ ಬಂದಂಥದ್ದು. ಅದನ್ನ ಇವು ನಮ್ಮ ಸ್ವಾಮಿಗಳ ಹೆಸರು ಏನಂತಪ್ಪ ನನಗೆ ನೆನಪಾಗ್ತಾ ಇಲ್ಲ. ಸಿದ್ಧಾಂತ ಶಕಮನಿ ಬರೋಂಥವ್ರು 15ನೇ ಶತಮಾನದಲ್ಲಿ. ಓಕೆ. ಸೊ ಇದನ್ನು ವೀರಶೈವರು ಬೇರೆ ಲಿಂಗಾಯತರು ಬೇರೆ. ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂತಂತಂದರೆ ಇದನ್ನು ಲಿಂಗಾಯತರು 18ನೇ ಶತಮಾನ ಒಂದು ಗುಂಪು ಚರ್ಚೆಯಲ್ಲಿ ಕೂತಾಗ ಒಬ್ಬರು ಹಿರಿಯಕರು ಸ್ವಾಮಿಗಳು ಹೇಳಿದಂತಹ ಮಾತು, ಇಲ್ಲ 18ನೇ ಶತಮಾನದ ಅಂದರೆ ಅಂತ್ಯದಲ್ಲಿ ಒಂದು ಸ್ವಲ್ಪ ಲಿಂಗಾಯತರಿಗೆ ಇಲ್ಲಪ್ಪ ಇವರು ಕೆಳಜಾತಿಯಿಂದ ಕನ್ವರ್ಟ್ ಆದವರು, ಲಿಂಗವನ್ನು ಆಯತ ಮಾಡ್ಕೊಂಡವರು ಅಂತ ಹೇಳಿ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಕರ್ನಾಟಕದಲ್ಲಿ ಒಂದು ಇದನ್ನಾಯ್ತಂತೆ. ಏನಂತೀರ ನೀವು, ಸ್ವಲ್ಪ ಸಮಸ್ಯೆಗಳಾದ್ವಂತೆ. ಆಮೇಲೆ ಇಲ್ಲೇ ಕರ್ನಾಟಕದ್ದೇ ಒಬ್ಬ ದೊಡ್ಡ ಶ್ರೀಗಳು ಇದನ್ನು ಬಾಂಬೆ ಹೈಕೋರ್ಟ್ಗೆ ಹಾಕ್ಕೊಂಡ್ಬಿಟ್ಟು ನಾವು ಲಿಂಗಾಯತರಷ್ಟೇ ಅಲ್ಲಪ್ಪ ವೀರಶೈವ ಲಿಂಗಾಯತರು ಅಂತ ಹೇಳಿ ಅದನ್ನು ಆರ್ಡರ್ ಕಾಪಿ ತಗೊಂಡು ಬಂದ್ರಂತೆ. ಅದನ್ನು ಆರ್ಡರ್ ಕಾಪಿ ಮಾಡಿಸೋದಕ್ಕೆ 30-40 ವರ್ಷ ಹೋಯಿತು ಅನ್ನುವಂತಹ ಒಂದು ಮಾಹಿತಿಯಲ್ಲಿ ಸಿಕ್ತು. ಸೊ ಅದಕ್ಕಿಂತ ಮುಂಚೆ ಲಿಂಗಾಯತರು ಬೇರೆ ವೀರಶೈವರು ಬೇರೆನೇ ಅನ್ನುವಂತಹ ಮಾತುಗಳಿದ್ವು, ಪದ್ಧತಿಗಳಿದ್ವು ಅನ್ನುವಂಥ ಮಾತುಗಳು ಕೂಡ ಅಲ್ಲಿ ಆ ಒಂದು ಚರ್ಚೆಯಲ್ಲಿ ಕಂಡು ಬಂತು. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕೇಳ್ತಿದ್ದೀನಿ, ವೀರಶೈವ ಬೇರೆನಾ ಲಿಂಗಾಯತರು ಬೇರೆನಾ ಅಂತ. ನೋಡ್ರಿ, ಕಾಲಕ್ಕೆ ಅನೇಕ ಡಿಸ್ಕಷನ್ ಆಗ್ತಾವೆ, ಹೊಸ ಹುಡ್ತಿರ್ತಾವೆ, ಹಳೇದು ಸಾಯ್ತಿರ್ತದೆ, ಪರಿವರ್ತನೆ ಆಗ್ತಾ ಇರ್ತದೆ, ಹಳೇದು ಹೋಗ್ತಿರ್ತದೆ. ಯಾವುದು ನಮ್ಮ ಬದುಕಿಗೆ ಅನಿವಾರ್ಯ ಅಲ್ಲವೋ ತಾನು ದಾಟಿ ಹೋಗ್ಬಿಡ್ತದೆ, ಅನಿವಾರ್ಯ ನಮ್ಮ ಜೊತೆ ಬರ್ತದೆ. ಕಾಲಕ್ಕೆ ಬರ್ತಾವನೆ ಅವತ್ತಿರ್ಬೋದು, ಯಾರಿಗೆ ಗೊತ್ತದ ಸರಿಯಾದ ಇತಿಹಾಸ ಪ್ರಜ್ಞೆ ನಮ್ಮಲ್ಲಿಲ್ಲ. ನಮ್ಮ ಭಾರತದ ನಾವು ಭಾರತೀಯರಿದ್ದೀವಿ, ನಮ್ಮ ಇತಿಹಾಸಕ್ಕೆ ಪ್ರಜ್ಞೆ ಇಲ್ಲ. ನಮಗೆ ಪುರಾಣ ಪುಣ್ಯಕಥೆಗಳ ಮೇಲೆ ವಿಶ್ವಾಸ ಹೆಚ್ಚು. ಅಲ್ಲಿ ಹೇಳಿದ್ದೆಲ್ಲ ಸತ್ಯ ಅಂತ ಹೇಳುವಂಥವ್ರು ನಾವು. ಅದಕ್ಕೆ ಯುಗಗಳನ್ನು ಮಾಡ್ಕೊಳ್ತೀವಿ, ಮತ್ತು ಇಲ್ಲ ಅದೆಲ್ಲ ನಾವು ಈಗ ಅಲ್ಲಿ ಟೀಕಾ ಮಾಡಲಿಕ್ಕೆ ಹೊಂಟಿಲ್ಲ. ಬಟ್ ಎಲ್ಲದಕ್ಕೂ ಸಾಕ್ಷಿಗಳು ಸಿಗೋದಿಲ್ಲ. ಕೆಲವೊಂದು ನಾವು ಪುರಾಣದಲ್ಲ ಮತ್ತು ಮಾಡ್ಕೊತ ಹೊರಟಿದ್ದೀವಿ. ಈಗ ನಾವು ಬಸವಣ್ಣವ್ರನ್ನ ಅಂತೇಳಿ ಇವತ್ತಿನೋ ಮತ್ತು ಹೇಳ್ತೀನಿ ನಿಮ್ಗೆ, ಬಸವಣ್ಣವ್ರ ವಚನ ನಮಗೆ ಸಿಗದೆ ಹೋಗಿದ್ರೆ ಇವತ್ತೊಬ್ಬರು ದೇವರಾಗಿಬಿಡ್ತಿದ್ರು ಬಸವಣ್ಣವರು. ಅವರು ಈ ಪಂಚಪೀಠಾಧೀಶರ ಜೊತೆ ಅವರೊಬ್ಬರು 6 ಪೀಠಾಧೀಶರಾಗಿಬಿಡ್ತಿದ್ರು ಏನೋ, ಆಗ್ತಿದ್ರು ಸರಿ. ಆದ್ರೆ ಅವ್ರ ವಚನ ಸಿಕ್ಕಿದ್ದಕ್ಕಾಗಿ ವಿಚಾರವಾದಿಯಪ್ಪ ಒಬ್ಬ ವ್ಯಕ್ತಿ ಅನ್ನೋದು ಆಗಿ ಹೋಗ್ಬಿಟ್ಟಿತ್ತಂತ. ಅದಕ್ಕೆ ಲಿಂಗಾಯತರು ಆಯತ್ ಮಾಡ್ಕೊಂಡ್ರು, ಲಿಂಗಾಯತರಾದ್ರು, ಕೆಳ ಜಾತಿಯವ್ರಿದ್ರು ಆಗ್ಯದ, ಕನ್ವರ್ಟ್ ಆಗ್ಯಾವ್ರಿ. ಲಿಂಗಾಯತ ಕನ್ವರ್ಟ್ ಇಟ್ಸ್ ಈಗ ಕನ್ವರ್ಟ್ ಆಗುತ್ತೆ ಯಾವ್ದದ, ಯಾವ್ದು ಪ್ಯೂರ್ ಅದ ಈ ದೇಶದೊಳಗೆ? ಯಾವುದೂ ಇಲ್ಲ. ಯಾವಾಗ ಗ್ರೀಕ್ ನಮ್ಮಲ್ಲಿ ಆಳ್ಲಿಕ್ಕೆ ಶುರು ಮಾಡಿದ್ರು, ಅದಕ್ಕೆ ಪೂರ್ತಿ ಯಾರು ನಮ್ಮನ್ನ ಆಳಾಕಿದ್ರು ಬೇರೆ ಬೇರೆ ಬಂದಾಗ ಕನ್ವರ್ಟ್ ಆಗುತ್ತೆ, ಆಯ್ತು ಹೋಗ್ಬಿಡ್ತು. ಸರ್ ಇನ್ನೊಂದು, ಹಿಂದೂಗಳ ಅವಿಭಾಜ್ಯ ಅಂಗ ಲಿಂಗಾಯತರು ಅಲ್ರಿ. ಇಲ್ಲಿ ಸಿಂಧೂ ನದಿ ದಂಡೆ ಮೇಲೆ ಬಂದಂಥ ಒಂದು ಆಚರಣೆ ಅವರು ಬಂದಾರ. ಅವಿಭಾಜ್ಯ ಹಂಗಂತಲ್ಲ, ಅವ್ರು ಬದುಕಿದ್ರು ಅವರು. ಅದನ್ನ ಅವಿಭಾಜ್ಯ ಹಂಗ ತಿಳ್ಕೋರಿ ಬೇಡ ಅಂತ. ಈಗ ನಮ್ಗೆ ಬೇಡ ಅನಿಸ್ತದಪ್ಪ, ನಾನು ಹೌದು ಬೇಡ ಅಂದ್ರೆ ಬಿಟ್ರಿ ಅವ್ರನ್ನ. ನೀವು ಅವ್ರಿಗೆ ತ್ರಾಸ ಮಾಡತ್ತೀರಿ, ನೀವು ನಮಗಂತ ಇರಬೇಕಂತ ಡಿಕ್ಟೇಟ್ ಮಾಡತ್ತೀರಿ. ಹೌದು, ಯು ಆರ್ ಯು ಡಿಕ್ಟೇಟರ್? ನಾವು ಬಸವಣ್ಣ ಮಂದಿರ ಬಸವಣ್ಣ ಸಪ್ರೇಟ್ ಧರ್ಮ ಅಂತ ಹೇಳ್ತೀವಿ. ಹೇಳ್ಕೊಳ್ರಿ, ನಿಮ್ಗೆ ವಾದ ಮಾಡ್ರಿ, ಬೇಡ ಅಂತ ಹೇಳೋದು. ಸನಾತನ ಶ್ರೇಷ್ಠ ಅನ್ಕೊಡ್ರಿ, ಅವ್ನು ಬಸವಣ್ಣ ಶ್ರೇಷ್ಠ ಅಂತ ಏನು ತಪ್ಪದೆ. ಅದಕ್ಕೆ ಬಡದಾಡಕ್ಕೆ ಹೋಗ್ಬೇಡ್ರಿ. ಧರ್ಮಗೋಸ್ಕರ ಯುದ್ಧ ಆಗಿದ್ದು ಈ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಮಾತೇ ಐತೆ. ಹಿಂದೂ ಧರ್ಮದಲ್ಲಿ ಒಂದು ಮಾತೈತೆ, ಏನಂತೀರ ನೀವು? ತರ್ಕಶಾಸ್ತ್ರ ಅನ್ನೋದು. ತರ್ಕಶಾಸ್ತ್ರ ಅಂದ್ರೆ ಏನು? ತರ್ಕ ವಿತರ್ಕಗಳು ಇರೋದೆ. ಮತ್ತೆ ಇದರಲ್ಲಿ ಏನಂತಾರೆ, ನಾಸ್ತಿಕ ಮುನಿಗಳು ಕೂಡ ಬರ್ತಾರೆ. ಹೌದು,
ನಾಸ್ತಿಕರು ದೇವರು ನಂಬದವರು, ಅಸ್ತಿತ್ವ ನಂಬುವುದಿಲ್ಲ ಅವರು. ಇವ್ರಿಗೆ ನಕ್ಸಲರು ಹಾಗೆ ಹೀಗೆ ಅಂತ ಬೈತಾರೆ, ಕಾಮ್ರೇಡ್ಗಳು ಹಾಗೆ ಹೀಗೆ ಅಂತ ಇವರು ಬೈತಾರೆ, ಬೈತಾರೆ. ಆದ್ರೆ ನಮ್ಮಲ್ಲಿ ಅವ್ರಿಗೆ ಪೂರ್ವದಲ್ಲಿ ಇದ್ದಂಥದ್ದು ಅದನ್ನ ಧಿಕ್ಕಾರ ಮಾಡಿ ಅದನ್ನ ಇದನ್ನ ಮಾಡೋದಕ್ಕಾಗಿ ಬೌದ್ಧ ಧರ್ಮೀಯರಾಗಿರ್ಬೋದು, ನಮ್ಮ ಶಂಕರಾಚಾರ್ಯರು ಅವರನ್ನು ಸಹಿತ ನಶಿಸಿದ್ರು, ಅವ್ರ ಜೊತೆ ವಾದ ಮಾಡ್ಕೊಂಡು ಅಂತ ಹೇಳ್ತಾರೆ. ಅದು ಗೊತ್ತಿರ್ತದ. ಅಂದರೆ ಇದ್ರ ಅರ್ಥ ಏನಪ್ಪ, ಇವತ್ತಿನ ಚಾರ್ವಾಕರು ಅನೇಕ ವರ್ಷಗಳಿಂದ, ಅನೇಕ ಶತಮಾನಗಳಿಂದ ನಮ್ಮ ಜೊತೆಗೆ ಮತ್ತೆ ಅವರು ಅವರು ಹಿಂದೂ ಅಂದ್ರೆ ಏನಿಲ್ಲ, ಆ ನದಿ ದಂಡಿ ಮೇಲೆ ಬೆಳೆದಂಥವ್ರು ಅವ್ರು ಹಿಂದೂಗಳು ಅಷ್ಟ. ಇವ್ರು ಹೇಳು ಹಿಂದುತ್ವ ಅಲ್ಲ ಸರ್. ಇವಾಗ ಈ ಹಿಂದೂ ಶಬ್ದ 18-19 ಶತಮಾನದಲ್ಲಿ ಪ್ರಯೋಗ ಬಂದಿದ್ದು. ಅದಕ್ಕೆ ಪೂರ್ವದಲ್ಲಿ ಹಿಂದೂ ಶಬ್ದ ಇಲ್ಲ. ಸಿಂಧು ನದಿ ಹೆಸರು ಅಷ್ಟ. ಹೌದು. ಅಲ್ಲ ಸರ್, ನಾನೇನು ಕೇಳ್ತಿದ್ದೀನಿ, ಈ ಒಂದು ತರ್ಕ ವಿತರ್ಕದ ಅವಕಾಶ ಹಿಂದೂ ಧರ್ಮದಲ್ಲಿ, ಅಂದರೆ ಹಿಂದೂ ಧರ್ಮ ಅಂತಂದ್ರೇನು ಈ ವೇ ಆಫ್ ಲೈಫ್ನಲ್ಲಿ ಇದಕ್ಕೊಂದು ಜಾಗ ಐತೆ, ಇದಕ್ಕೊಂದು ಸ್ಥಾನ ಐತೆ, ಮಾನ ಐತೆ ತರ್ಕಕ್ಕೆ. ಆಮೇಲೆ ಇಲ್ಲಿ ಏನಂತೀರ ನೀವು, ಚಾರ್ವಾಕರು ಕೂಡ ಇದ್ದಾರೆ. ಹೌದು, ಇಲ್ಲಿ ಚಾರ್ವಾಕರ ಜೊತೆ ಡಿಸ್ಕಷನ್ ಮಾಡೋದು ಕೂಡ ಬರುತ್ತೆ. ಎಲ್ಲ ಅಲ್ಲಗಳಿತಾರ ಇವರು ಯಾರು ಯತ್ನಾಳ್ ಅವರು ಅಂತ ಕೇಳ್ತಿದ್ದೀನಿ. ಅವರು ನೋಡ್ರಿ, ಅವ್ರಿಗೆ ಒಟ್ಟಲ್ಲಿ ಒಂದೇ ವಾದ, ಹಿಂದುತ್ವ ನನ್ನ ಓಟ ಅಂದ್ಬಿಟ್ಟು ಮತ್ತೊಂದಿಲ್ಲ. ಆಮೇಲೆ ವಾದ ಮಾಡುವಂಥದ್ದು. ಅದೇ ಕಾಲಕ್ಕೆ ಯಡಿಯೂರಪ್ಪನವ್ರಿಗೂ ಅದೇ ವಾದ, ನಮ್ಗೆ ಓಟ್ ಹೋಗ್ತಾವ ಲಿಂಗಾಯತರು, ಅವ್ರ ಓಟ್ ನಮ್ಗೆ ಇದು ಒಂದು ಬಿಟ್ಟರೆ ಮತ್ತೊಂದಿಲ್ಲ. ಅದರಲ್ಲೇ ಅವ್ರು ಅದನ್ನು ಗೊತ್ತಿದ್ದು ಅವ್ರು ಆ ವಿಷಯ ಚರ್ಚೆ ಮಾಡಲಿಕ್ಕೆ ಬರೋದಿಲ್ಲ. ಜ್ಞಾನದವ್ರಿಗೆ ಸ್ವತಃ ಈ ನಮ್ಮ ಯತ್ನಾಳನ್ನು ಕೇಳ್ತಾನೆ, ಇವತ್ತು ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಲಿಲ್ಲ, ಹಂಗಾರೆ ಬುದ್ಧ ಸ್ಥಾಪನೆ ಮಾಡಿದ, ಬೌದ್ಧ ಧರ್ಮ ಮಾಡಿಲ್ಲ. ಜೈನರು ನಮ್ಮ ಇವರು ಮಹಾವೀರ ಸ್ಥಾಪನೆ ಮಾಡಿದ್ರೆ ಹೇಳಿದ್ರೆ ಇಲ್ಲದೆ ಏನೋ ಜೈನ ಧರ್ಮ ಸ್ಥಾಪನೆ ಮಾಡಿದ್ರೆ ಅಂತೇಳಿ ಇಲ್ಲ. ಈ ಮಾತು ಯಾಕೆ ಮಾತಾಡ್ತಾರೆ ಅವರು? ಹಿಂದೂ ಧರ್ಮವನ್ನು ಯಾರನ್ನ ಸ್ಥಾಪನೆ ಮಾಡಿದ ಯಾರು ಹೇಳಿದ್ರು? ಯಾರು ಮಾಡಿಲ್ಲ. ಅದು ವೇ ಆಫ್ ಲೈಫ್. ಅದು ವೇ ಆಫ್ ಲೈಫ್. ಶಂಕರಾಚಾರ್ಯ ಹಿಂದೂ ಧರ್ಮ ಸ್ಥಾಪನೆ ಮಾಡಿದ ಏನು ಹೇಳಿದಾರ? ಇಲ್ಲ, ಹೇಳಿಲ್ಲ. ಮತ್ತೆ ಅದೇ ಹೋರಿ ನಮಗೆ ಭಗವದ್ಗೀತೆಯಲ್ಲಿ ಹಿಂದೂ ಅಂತೇಳಿ ಎಲ್ಲ ಶಬ್ದ ಬಂದದೇನು? ಬಂದಿಲ್ಲ. ಅಂದ್ರೆ ಎಲ್ಲಿದ್ದೀವಿ ಮೂಲತಃ ಸನಾತನ ಧರ್ಮದ ಏನು ವಾದ ಮಾಡ್ತಾರ ಇವ್ರು ಏನು ಹೇಳ್ತಾರಲ್ಲ, ಇವತ್ತ ನಮ್ಮ ಈ ಏನೋ ನಮ್ಮ ಭಗವದ್ಗೀತೆಯಲ್ಲಿ ಆಗಿರ್ಬೋದು, ಹಿಂದೂ ಧರ್ಮದ ಅನೇಕ ಪವಿತ್ರ ಗ್ರಂಥಗಳಲ್ಲಿ ಆಗಿರ್ಬೋದು, ಉಪನಿಷತ್ತುಗಳಲ್ಲಿ ಆಗಿರ್ಬೋದು, ವೇದಗಳಲ್ಲಿ ಆಗಿರ್ಬೋದು, ಎಲ್ಲಾದರೂ ಹಿಂದೂ ಅಂತ ಬಂದದನ ಬರೋದಿಲ್ಲ. ಆಗ ಬ್ರಾಹ್ಮಣತ್ವ ಅಂತ ಬಂದದ್ದು. ಇವತ್ತು ಇವ್ರು ಶುರು ಮಾಡಿದ 19ನೇ ಶತಮಾನ ಅಂತಾರ. ಇದ್ರೆ ಅವ್ರಿಗೆ ಗೊತ್ತಿರಲಿದ್ದು, ಗೊತ್ತದ ರೀ, ಗೊತ್ತಿದ್ದು ಗೊತ್ತಿಲ್ಲ ನಿರ್ಣಯ ಮಾಡಿ ನಮ್ಮ ಜಗಳ ಹಚ್ಚಿ ಓಡ್ತೋದಷ್ಟ ಇದ್ರೊಳಗೆ. ಸರಿ, ಇನ್ನೊಂದು, ನಿಜಕ್ಕೂ ಬಸವಣ್ಣ ಯಾರು? ಬಸವಣ್ಣ ಯಾರು ಒಂದು ವಚನ ಸಾಕು ನಿಮಗೆ. ಬಸವಣ್ಣ ಯಾರು? ಅವನು ಹುಟ್ಟಿದ ಅವ್ರವ್ವ ಅಪ್ಪಾರ ಏನು ನಮಗೆ ಅದ ಹಂಗೆ ಎಲ್ಲರಿಗೂ ಅದ, ಪ್ರತಿಯೊಬ್ಬ ತಂದೆ ತಾಯಿ ಇದ್ದಾರೆ, ಅದೆಲ್ಲ ಬ್ಯಾಡ್ ನಮಗೆ. ಬಸವಣ್ಣ ಯಾರು? ಒಂದ ಮಾತು ಸಾಕು ನಿಮಗೆ. ವೇದಕ್ಕೆ ವರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಲಿಕ್ಕುವೆ, ತರ್ಕದ ಬೆಲ್ಲ ಭಾರ ನೆತ್ತುವೆ, ಆಗಮದ ಮೂಗ ಕೊಯ್ಯುವೆ, ನೋಡಯ್ಯ ಕುಡಲ ಸಂಗಮ ದೇವ, ಮನೆಯ ಮಗ ನಾನಯ್ಯ. ಏನ್ರಿ ಇದು? ಇದಕ್ಕೇನು ಉತ್ತರ ಕೊಡ್ತಾರೆ ಯತ್ನಾಳ್? ಇದಕ್ಕೇನು ಕಲಿಯ ಶ್ರೀಗಳು ಉತ್ತರ ಕೊಡ್ತಾರ? ಇದಕ್ಕೇನು ನಿಜಗುಣಾನಂದವರು ಕೊಡ್ತಾರ? ಹೌದು, ಬಸವಣ್ಣ ಇವ್ರು ನಿಜಗುಣಾನಂದ ಹೇಳ್ದಂಗೆ ಲಿಂಗಾಯತರಲ್ಲ. ಮುಂದೆ ಅದೇ ಕಾಲಕ್ಕೆ ನಮ್ಮ ಏನಪ್ಪ ಇವ್ರು ಹೇಳುವಂಗೆ ಈ ಏನು ಎಂ ಬಿ ಪಾಟೀಲ್ ಅವ್ರಿಗೆ ಮಾಡ್ತಾಯಿದ್ರು. ಇವರು ಅಂತ ಏನೋ ಇವರು ರಾಜಕೀಯ ಮಾಡಾಕಿದ್ರು. ಸಿದ್ದರಾಮಯ್ಯನಾಥ್ ಇವ್ರ ಗುಂಪನು ಹೇಳುವಂಗೆ ಅವರು ಲಿಂಗಾಯತರಲ್ಲ. ಯಾಕೆ ಸ್ವತಃ ಯತ್ನಾಳ್ ಒಪ್ಪೋದ್ರೆ ನಾವು ಒಪ್ಪೋದಿಲ್ಲ ಮಾತನ್ನು. ಇದೆಯಲ್ಲ ಬಸವಣ್ಣ. ಇವ್ರು ಹೇಳೋದು ದೈವೇ ಧರ್ಮದ ಮೂಲವೇ ಅಂತಾರೆ. ದಯ ಇದ್ದಂಥ ಧರ್ಮ ಅಂತಾರೆ ಅವ್ರು. ಲಿಂಗಾಯತರಲ್ಲಿ ದಯ ಐತೆ, ವೀರಶೈವರು ದಯ ಬಿಟ್ಟ ಧರ್ಮ ಯಾವ್ದು ಜಗತ್ತಿನಲ್ಲಿ ಒಂದು ಹೆಸರು ಹೇಳಿ ಅಂದಾಗ ಅವರು ವಿಶ್ವ ಧರ್ಮವನ್ನು ಹೇಳೋ ಮುಂದೆ ಇವ್ರು ಅವನ್ನ ಕ್ಷಮಿತ ಮಾಡತ್ತೀರಿ. ಆಯ್ತು, ಏನು ಕೆಲವು ಮಂದಿ ಲಿಂಗಾಯತರು ಪೂಜೆ ಮಾಡ್ಬೋದು, ಮಾಡೋದು ಏನು ತಪ್ಪಿಲ್ಲ. ಆದರೆ ತಪ್ಪು ನಿಮ್ಮ ನೀವು ಯಾಕೆ ಅವ್ರು ಅಂತೀರಿ? ಹಾಗೆ ನೀವು ಹಿಂದೂಗಳು ತಪ್ಪಪ್ಪ ಅಂತ ಇವ್ರು ಅಂತಾರೆ. ಈ ಜಗಳ ಸುರಿದು ಹಿಂಗೆ ಜಾಡಿ ನಾವು ಇತಿಹಾಸ ತುಂಬ ಎಲ್ಲ ನಾವು ಏನಾಗಿವಿ ಅಂದ್ರೆ ಜಾತಿನ ಹುಟ್ಟು ಹಾಕ್ಕೊಂಡಿವಿ. ಯಾರೋ ಬೇರೆ ದೇಶ ನಾಳೆ ಹೋಗಿಬಿಟ್ರಿ. ಕಳೆದ 1947 ತನಕವೂ ವಿದೇಶಿಗರು ಈಗ ಸ್ವದೇಶದಾಗ ಇಲ್ಲಿ ಬುದ್ಧಿವಂತರಿದ್ದಾರೆ, ಬಂಡವಾಳಶಾಹಿಗಳಿದ್ದಾರೆ, ಕಾರ್ಪೊರೇಟ್ ಇದ್ದಾರೆ. ಇವ್ರು ಹಾಳಾಗೈತಾರೆ ನಮ್ಮನ್ನು. ನಮ್ಗೆ ಸ್ವತಂತ್ರ ಇಲ್ಲ ಯಾವ ಕಾಲಕ್ಕೂ. ನಾವು ಪರಿಚಯ ಯಾವ ಕಾಲಕ್ಕೂ. ಅವತ್ತು ಬಡತನದ, ಇವತ್ತು ಬಡತನದ. 190 ಜನ ಇವತ್ತು ಬಡತನದಿದ್ದಾರೆ, ಕಾರ್ಮಿಕರಿದ್ದಾರೆ, ಒಕ್ಕಲೆ ರೈತಾಪಿ ಮಾಡ್ತಾರೆ. ಬೆಳೆ ಬೆಳೀತಾರೆ, ನಾವು ಬೆಳೆಗೆ ಬೆಲೆ ಇಲ್ಲ, ಬೆಲೆ ಕೊಡೋದಿಲ್ಲ ಇವರು. ಇಂಥ ವ್ಯವಸ್ಥೆಯಲ್ಲಿದ್ದಾಗ ಇವರೆಲ್ಲರೂ ಯಾರ? ಬಸವಣ್ಣ. ಇವರು ಬಸವಣ್ಣ ಕಿತ್ತಾಕ್ಯಾರ. ಜಾತಿ ಬೇಡ ಹೋದ್ರೆ ಮಕ್ಕಳು ಹಟ್ಟಿಗಳು ಹಾಕ್ರಿ ಅಂತೇಳಿ ಅದಕ್ಕೆ ಅನುಭವ ಮಂಟಪ ಕಟ್ಟಿ ಅನುಭವ ಮಂಟಪದಲ್ಲಿ ಏನು ಹೇಳ್ತಾರೆ ಅವರು? ದುಡ್ಡು ತಂದು ಈಸಿಂದ ಉಂಡ ಉಳಿದ ಅಲ್ಲಿ ಇಡ್ರಿ ಅಂತ ನಾಳೆಗೆ ತಿಳ್ಕೊಬೇಡ ಅಂತ ಹೇಳ್ತಾರೆ ಅವರು. ಅಂತ ಅದ್ಭುತ ಮಾತದು. ಹೌದು, ಇದು ಬಸವಣ್ಣ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಅಂದರೆ ಏನಂತೀರ ನೀವು, ಈ ವಿಷಯ ತುಂಬ ದೊಡ್ಡದೈತೆ, ಸಮಯದ ಅಭಾವ ಐತೆ. ಸೊ ಈ ಒಂದು ಮೊದಲನೇ ಭಾಗ ಇವತ್ತಿಂದು ಏನಂತೀರ ನೀವು, ಲಿಂಗಾಯತರು ಫುಟ್ಬಾಲ್ ಆದ್ರ ಈ ರಾಜಕಾರಣಿಗಳ ಕೈಯಲ್ಲಿ. ಇಲ್ಲಿವರೆಗೂ ಒಂದು ನಿಷ್ಕರ್ಷ ಬಂದಿದ್ದೇನಪ್ಪ ಅಂತಂತಂದರೆ, ಯಾವುದೇ
ಏನಂತೀರ ನೀವು, ಒಬ್ಬ ಸಮಾಜ ಸುಧಾರಕರು ಬರಲಿ, ಅವ್ರು ಎಂದೂ ನಾನು ಈ ಧರ್ಮ ಸ್ಥಾಪನೆ ಮಾಡ್ತಿದ್ದೀನಿ ಅಂತ ಹೇಳಿ ಯಾರಿಗೂ ಹೇಳಿಲ್ಲ ಅಲ್ವಾ? ಸೊ ಅದೇ ರೀತಿ ದೇವ್ ಮಾನವರು ಅಲ್ಲ, ಬಸವಣ್ಣ ದೇವ್ ಮಾನವರು ಅಲ್ಲ, ಹುಲು ಮಾನವರು ಅಲ್ಲ, ಒಬ್ಬ ಈ ಒಂದು ವ್ಯವಸ್ಥೆಯನ್ನು ಬದಲಾಯಿಸುವ ಮಾನವ. ಸೊ ಅದಕ್ಕೇನೆ ಇವಾಗ ಇಲ್ಲಿವರೆಗೂ ಆದಂತಹ ನಿಷ್ಕರ್ಷದಲ್ಲಿ ಬಂದಂತಹ ಮಾತೇನಪ್ಪ ಅಂತಂತಂದರೆ, ಯತ್ನಾಳ್ ಅವರು ಒಂದು ಮಾತು ಹೇಳ್ತಾರೆ, ನಾನು ಲಿಂಗಾಯತ ಧರ್ಮ ಎಲ್ಲಿ ಸ್ಥಾಪನೆ ಮಾಡಿದ್ದೀನಿ, ಲಿಂಗಾಯತ ಧರ್ಮ ಎಲ್ಲಿ ಸ್ಥಾಪನೆ ಮಾಡಿದ್ದೀನಿ. ಆಮೇಲೆ ಅವರು ಹಿಂದುತ್ವವನ್ನು ಪ್ರತಿಪಾದಿಸ್ತಿದ್ರು ಬಸವಣ್ಣ ಅನ್ನುವಂತಹ ಒಂದು ಮಾತು ಕೂಡ ಅವರು ಹೇಳ್ತಾರೆ. ಅವರು ಕೇಳ್ಬೋದು, ಮಾಡಿದ್ದಾರೆ ಬಸವಣ್ಣವರು ಹಿಂದೂ ಅಂತ ಹೌದು ಅಲ್ಲ, ಇದು ವಚನದಲ್ಲೇ ಐತೆ, ವೇದಕ್ಕೆ ನಿಗಳೆ ವೇದಕ್ಕೆ ಕಟ್ಟುವೆ ಶಾಸ್ತ್ರಕ್ಕೆ ನಿಗಳೆ. ಅವ್ರಿಗೆ ಗೊತ್ತದ, ಅದು MM ಕಲಬುರ್ಗಿ ಅವರು ಸಂಪಾದನೆ ಮಾಡಿದಂಥ ಆ ಬಸವಣ್ಣನ ಸಂಪುಟದಲ್ಲೇ 717ನೇ ವಚನ, ಪುಟ 180. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸೊ ಈ ಒಂದು ವಚನದಲ್ಲಿ ಆಲ್ಮೋಸ್ಟ್ ಎಲ್ಲ ಬರದಂಗೆ ಹೆಂಗೈತಪ್ಪ ಅಂತಂತಂದ್ರೆ, ಇವರು ಈ ಒಂದು ಹಿಂದೂ ಪದ್ಧತಿ ಏನೈತಲ್ಲ ಅದಕ್ಕೆ ತದ್ವಿರುದ್ಧವಾಗಿದ್ರು, ಅದಕ್ಕೆ ವಿರೋಧವಾಗಿದ್ರು. ತರ್ಕಶಾಸ್ತ್ರ ಐತಲ್ಲ ಸರ್, ನಮ್ಮಲ್ಲಿ ತರ್ಕ ವಿತರ್ಕ ಐತಲ್ಲ, ಹಿಂದೂ ಧರ್ಮದಲ್ಲಿ ತರ್ಕ ವಿತರ್ಕ ಮಾಡೋದು ಐತೆ ಪದ್ಧತಿ. ಸೊ ಓಕೆ, ಇಲ್ಲಿವರೆಗೂ ಬಂದಂಥ ನಿಷ್ಕರ್ಷ ಇದು. ಸೊ ಇದ್ರ ಮುಂದಿನ ಭಾಗ ಇನ್ನೂ ಒಂದು 4ರಿಂದ 5 ಪಾಯಿಂಟ್ಗಳಿವೆ, ಅವು ಇನ್ನೂ ಡಿಸ್ಕಸ್ ಆಗಬೇಕು. ಆ ಡಿಸ್ಕಷನನ್ನು ಮುಂದಿನ ಒಂದು ಭಾಗದಲ್ಲಿ ಕಂಡ ಹಾಗೆ ಮುಂದಿನ ಒಂದು ಭಾಗದಲ್ಲಿ ಇದು ಮುಂದುವರಿಯುತ್ತೆ. ಸೊ ಇದಾಗಿತ್ತು ಈ ಹೊತ್ತಿನ ಪ್ರಸ್ತುತ ಡಿಸ್ಕಷನ್. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡಿದರೆ 360 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.